ಮ್ಯಾಮ್ ಫಸ್ಟ್ ಆಫ್ ಆಲ್ ಇದು ಡೀಟೇಲ್ ಬಂದು ನಮ್ದು KPSC ಇಂದ ವಿವೋ ವೆಟರ್ನರಿ ಆಫೀಸರ್ ಎಕ್ಸಾಮಿನೇಷನ್ ನಡೆಯುತ್ತೆ ಜನವರಿ ಮಂತ್ ಅಲ್ಲಿ. ನಂತರ 2 ತಿಂಗಳ ನಂತರ ಅವರು ಎಲಿಜಿಬಿಲಿಟಿ ಲಿಸ್ಟ್ ಅಂತ 619 ಅಂದ್ರೆ 619 ಲಿಸ್ಟ್ ಬಿಡ್ತಾರೆ. ಅಲ್ಲಿ ಏನಾಗುತ್ತೆ ಅವ್ರಿಗೆ ಹೇಗೆ ಅವ್ರ ನಂಬರ್ ಡೀಟೇಲ್ಸ್ ಸಿಗುತ್ತೋ ಗೊತ್ತಿಲ್ಲ. ಓಕೆ ಓಕೆ ಸಿಗುತ್ತೋ ಗೊತ್ತಿಲ್ಲ. ಅದೇನ್ ಮಾಡ್ತಾರೆ ಇವು ಮೀಡಿಯೇಟರ್ಗಳು ಕೆಲವು ಅಭ್ಯರ್ಥಿಗಳು ಫೋನ್ ಮಾಡ್ತಾರೆ. ಆಡಿಯೋ ವಿಡಿಯೋ ಎಲ್ಲಾನು ನಾವು ಸಬ್ಮಿಟ್ ಮಾಡಿದೀವಿ. ಫೋನ್ ಮಾಡ್ಬಿಟ್ಟು ಏನಂತಾರೆ, ನೀವು 60-70 ಕೊಡಿ, ಅಂದ್ರೆ 60-70 ಲ್ಯಾಕ್ಸ್ ಕೊಡಿ, ನಿಮ್ನ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಆಯ್ತು, ಅದನ್ನ ಹಂಗೇನೆ ಬಿಟ್ವಿ. ನಂತರ ಈಗ ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ. ಈ ಫೈನಲ್ ಲಿಸ್ಟ್ ಅಲ್ಲಿ ಏನಾಗಿದೆ, ಅವ್ರು ಟಾಪ್ ರ್ಯಾಂಕಿಂಗ್ ಬಂದಿದ್ದಾರೆ. ಓಕೆ, ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ UPSC IFS ಎಕ್ಸಾಮ್ ಬರ್ದವರು ಇದೇ ವರ್ಷ ಅಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಅವರು ಈ ಎಕ್ಸಾಮ್ ಬರ್ದಿದ್ದಾರೆ. ಸ್ಕೋರ್ಡ್ ಓನ್ಲಿ 330-340 ಮ್ಯಾಕ್ಸ್. ಇಲ್ಲೇನಾಗಿದೆ, ಇವ್ರು ಯಾರ್ಯಾರು ಈ ತರ ಇಲಿಗಲ್ ವೇಲ್ ಬಂದ್ರು 460-470 ವರೆಗೂ ಟಾಪ್ ಮಾರ್ಕ್ಸ್ ನ ಪುಲ್ ಮಾಡ್ತಾ ಬಂದಿದ್ದಾರೆ. ಸೊ ನಾವ್ ಹೇಳೋದು ಇಲ್ಲಿ ವರ್ಕ್ ಆಗಿದೆ. ಮೀಡಿಯೇಟರ್ ಗಳದ್ದು ಫುಲ್ ಆಡಿಯೋ ವಿಡಿಯೋ ಎಲ್ಲಾನು ನಾವು ಇಲ್ಲಿ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಇವತ್ತು ಸಬ್ಮಿಟ್ ಮಾಡಿದೀವಿ. ಅವ್ರು ಯಾರು ಅಂತ ಡೀಪರ್ ಇನ್ವೆಸ್ಟಿಗೇಷನ್ ಹೋಗ್ಬೇಕು. ಇನ್ನೂ ಒಂದು ನಿಮ್ಗೆ ಹೇಳೋದು, ಇದನ್ನ ಆಗ್ಲೇ ಒಂದ್ಸತಿ FIR ಕಾಂತಕುಮಾರ್ ಸರ್ ಮತ್ತೆ ಕೆಲವು ನಮ್ಮ ವೆಟರ್ನರಿ ಫ್ರೆಂಡ್ಸ್ ಜೊತೆ ಫೈಲ್ ಮಾಡಿದ್ವಿ. ಆದ್ರೆ ಇಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಫೋರೆನ್ಸಿಕ್ FSR ಡೇಟಾ ರಿಟ್ರೀವ್ ಮಾಡದೆ ಇವ್ರು ಆಗ್ಲೇ ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಇದನ್ನ ಒಂದ್ ಸ್ವಲ್ಪ ಡೀಪರ್ ಇನ್ವೆಸ್ಟಿಗೇಷನ್ ಮಾಡಿ CBI ಕೊಡೋದು ನಾವು ರಿಕ್ವೆಸ್ಟ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ನಮ್ದು ಆಫೀಸರ್ಸ್ ಬಂದು ಗ್ರೂಪ್ ಗೆಜೆಟೆಡ್ ಆಫೀಸರ್ಸ್ ಇದು. ಆಮೇಲೆ ಇನ್ನೂ ಒಂದೇನೋ ಅಂದ್ರೆ KPSC ಬೀಂಗ್ ಅ ಕಾನ್ಸ್ಟಿಟ್ಯೂಷನ್ ಬಾಡಿ ಈ ತರ ಆಗೋದು ನಮ್ಗೆ ಒಂದ್ ಸ್ವಲ್ಪ ಇದಾಗ್ತದೆ. ಯಾಕಂದ್ರೆ ಮೆರಿಟೋರಿಯಸ್ ಸ್ಟೂಡೆಂಟ್ ನ ಎಕ್ಸಾಮ್ ಮಾಡಿ ಲಿಸ್ಟ್ ತರೋರು ಈ ತರ ಮಾಡೋದು ಯಾವ ತರ? ಖಂಡಿತ ಮೀಡಿಯೇಟರ್ ಗಳಿಗೆ ನಂಬರ್ ಹೆಂಗ್ ಸಿಕ್ತು ನಮ್ದು? ಈಗ ನೀವು ಅಲ್ಲಿ ನೋಡಿದ್ರೆ ಸರ್ ಹತ್ರ ಇದೆ ಪ್ರೊವಿಷನ್ ಲಿಸ್ಟ್, ಬರೀ ನೇಮು ಅಪ್ಲಿಕೇಶನ್ ನಂಬರ್ ಇರುತ್ತೆ. ಅದ್ ಬಿಟ್ರೆ ಇವ್ರಿಗೆ ಫೋನ್ ನಂಬರ್ ಡೀಟೇಲ್ಸ್ ಹೆಂಗ್ ಸಿಗುತ್ತೆ? ಫೋನ್ ಮಾಡಿ ದೇ ಆರ್ ಡಿಮ್ಯಾಂಡಿಂಗ್ 70-80 ಲ್ಯಾಕ್ಸ್ ಆಡಿಯೋದಲ್ಲಿ ಮಾತಾಡಿದ್ದಾರೆ. ಇದನ್ನೇ ಅವರು ಅಡ್ವಾಂಟೇಜ್ ಆಗಿ ತಗೊಂಡು ಬಂಡವಾಳ ಮಾಡ್ಕೊಂಡು ಒಂದು ಜಾಲ ಸೃಷ್ಟಿಯಾಗಿದೆ ಅಂತ ಅನ್ಸಲ್ವಾ? ಖಂಡಿತ ಮ್ಯಾಮ್, ಖಂಡಿತ. ಇದು ಫುಲ್ ನೆಟ್ವರ್ಕಿಂಗ್ ಇದೆ. ಇದ್ ಮಾಡ್ಕೊಂಡು ಈ ತರ ಕೇಳಿ ಅವ್ರು ಆಕ್ಚುಲಿ ಕೆಲವರು ಬಂದಿದ್ದಾರೆ, ಟಾಪ್ ರ್ಯಾಂಕಿಂಗ್ ಬಂದಿದ್ದಾರೆ. ಯಾರು ಇದನ್ನೆಲ್ಲ ಮಾಡ್ತಾ ಇರೋದು? ಮ್ಯಾಮ್ ಇನ್ನೊಂದು ಹೇಳೋದೇನು ಅಂದ್ರೆ, ಈಗ KPSC ಅವರ ಅಧ್ಯಕ್ಷರು ಅವ್ರು ಏನಿದ್ದಾರೆ, ಅವ್ರ ರಿಲೇಟಿವ್ ಒಬ್ಬ ಇದ್ರಲ್ಲಿ ಟಾಪ್ ರ್ಯಾಂಕಿಂಗ್ ಬಂದಿದ್ದಾನೆ. ಅವನು ಡೌಟ್ಫುಲ್ ಆಗ್ತಾ ಇರೋದು. ಎಲ್ಲರೂ ಹೇಳೋದೇನು ಅಂದ್ರೆ, ಈ ವಾಸ್ ಅಕಾಡೆಮಿಕಲಿ ಓಕೆ, ಬಟ್ ಆದ್ರೂ ಈಗ 460-470 ಈ ಪೇಪರ್ ಅಲ್ಲಿ ನೋಡಿದಾಗ ಎಲ್ಲ ಡೌಟ್ ಮಾಡ್ತಾರೆ. ವೆನ್ UPSC ಕಂಡಕ್ಟೆಡ್ ಕ್ಯಾಂಡಿಡೇಟ್ ಅವರೇ ಕ್ವಾಲಿಫೈ ಆಗಿ ಅಲ್ಲಿ 34 ರ್ಯಾಂಕ್ ಏನೋ ಬಂದಿದ್ದಾರೆ. IFS ರಿಲೇಟಿವ್, ಕ್ಲೋಸ್ ರಿಲೇಟಿವ್ ಸರ್. ಮ್ಯಾಮ್ ಆಸ್ ಆಫ್ ನೌ ಅವ್ರ ಕಡೆಯಿಂದ ಇರೋದು ಇವ್ರ ಟಾಪ್ ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ. ಬಟ್ ಇನ್ನೂ ಈ ಆಡಿಯೋಗಳನ್ನ ಡೀಪರ್ ಇದ್ ಮಾಡ್ತಾ ಹೋದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.